ಹಲೋ, ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೊಂದು ಕ್ವಿಕ್ ಸೇಲ್ ಇದೆ. ಅದು ಬಂದ್ಬಿಟ್ಟು ಗದಗ್ ಡಿಸ್ಟಿಕ್ ಅಲ್ಲಿ ಬೆಟಗೇರಿ KH ಲೇಔಟ್ ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ ಗದಗ್ ಬೆಟಗೇರಿ KH ಲೇಔಟ್ ಅಂತ ಹೇಳ್ತಾರೆ. ಸೊ ತಡ ಮಾಡೋದು ಬೇಡ, ಒಂದೇ ಒಂದು ನಿಮಿಷದಲ್ಲಿ ಎಲ್ಲಿದೆ, ಏನ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಅದ್ರದ್ದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬನ್ನಿ, ಲೆಟ್ಸ್ ಗೋ ಟು ಗದಗ್ ಲೊಕೇಶನ್ ಮ್ಯಾಪ್ಗೆ ಹೋಗ್ತೀನಿ. ಸೊ ನೀವೇನೀಗ ನೋಡ್ತಾ ಇದ್ದೀರಲ್ವಾ, ಸೊ ದಿಸ್ ಇಸ್ ಗದಗ್. ಓಕೆ, ಸೊ ಗದಗ್ ನಮಗೆ ಸೌತಲ್ಲಿ ಮೊನ್ನೆ ಅಲಾಟ್ಮೆಂಟಿಗೆಲ್ಲ ಕರೆದಿದ್ರು, ಕಳಸಾಪುರ ಅದು ಆಲ್ರೆಡಿ ಮುಗಿದೋಗಿದೆ. ಸೊ ಈ ಗದಗ್ ಸೆಂಟ್ರಲ್ ಝೂಮ್ ಮಾಡ್ತೀನಿ. ಓಕೆ, ಈ ಸೆಂಟ್ರಲ್ ಹೋದ್ರೆ ರೈಟ್ ಸೈಡ್ಗೆ ವಿ ಹ್ಯಾವ್ KH ಪಟೇಲ್ ಸಿಂಥೆಟಿಕ್ ಟ್ರ್ಯಾಕ್ ಸ್ಟೇಡಿಯಂ ಇದೆ. ಹಾಗೆ ಇನ್ನೊಂದು ಚೂರ್ ಗದಗ್ ಬಳಗಡೆ ಬಂದರೆ ನಮಗೆ ಪಂಚಾಕ್ಷರಿ ನಗರ ಇದೆ. ವೆರಿ ವೆರಿ ಬ್ಯೂಟಿಫುಲ್ ಅರ್ಬನ್ ಡೆವಲಪ್ ಮಾಡಿರೋದು. ಇನ್ನೊಂದು ಸ್ವಲ್ಪ ನಮಗೆ ಬಲಗಡೆ ಬಂದರೆ ವಿ ಹ್ಯಾವ್ ರಾಜೀವ್ ಗಾಂಧಿ ನಗರ ಇದೆ. ಓಕೆ, ರಾಜೀವ್ ಗಾಂಧಿ ನಗರ ಅದು ಕೂಡ ತುಂಬ ಬೆಳೆದಿದೆ. ಸೊ ಈ ವಿಜಯ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಏನಿದೆಯಲ್ಲ, ಇದು ಕಾಲೇಜ್ ಬಂದ್ಬಿಟ್ಟು ಆಪೋಸಿಟ್ ಟು KH ಲೇಔಟ್ ಇದೆ. ಓಕೆ, ಸೊ ನೀವು ಇದನ್ನ ಸಾಯಿಬಾಬಾ ಟೆಂಪಲ್ ಹಿಂಭಾಗ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಸಾಯಿಬಾಬಾ ಟೆಂಪಲ್. ನೀವು ಸಾಯಿಬಾಬಾ ಟೆಂಪಲಿಂದ ಜಸ್ಟ್ ಡೌನ್ಗೆ ಒಂದು 200 ಮೀಟರ್ ಬಂದರೆ ವಿ ಹ್ಯಾವ್ ವಿಜಯ ಕಾಲೇಜ್ ಇದೆ ಗದಗಲ್ಲಿ. ಅದರದ್ದು ಲೊಕೇಶನ್ ಹಾಕಿರ್ತೀನಿ. ಇದು KHB ಫೇಸ್ 1 ಅಂತ ಕರೀತಾರೆ. ಓಕೆ, ಸೊ ಇನ್ನೊಂದು ಫೇಸ್ 2 ಬಂದ್ಬಿಟ್ಟು ಈ ಕಡೆ ಬರುತ್ತೆ ನೋಡಿ, ದಿಸ್ ಒನ್. ಮತ್ತೆ ಈ ಕಡೆ ಇಲ್ಲಿ ಫುಲ್ ಬ್ಲಾಕ್ ಆಗಿತ್ತು. ಇದು ಔಟರ್ ರಿಂಗ್ ರೋಡಿಗೆ ಬಿಟ್ಟಿದ್ರು, ಈಗ ರಿಂಗ್ ರೋಡ್ ಆಗಿದೆ. ಓಕೆ, ಯು ಕ್ಯಾನ್ ಸಿ, ಬಟ್ ಗೂಗಲ್ ಮ್ಯಾಪಲ್ಲಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಡೆವಲಪ್ಮೆಂಟು ಈಸಿಯಾಗಿ ನೋಡ್ಬೋದು. ಸೊ ಇದಾದ್ಮೇಲೆ ಈ ಕಡೆ ಬರೋದೆ 2. ಈಗ ಸ್ವಲ್ಪ ಇಲ್ಲಿ ಒಂದೇ ಒಂದು ಮನೆ ಇದೆ, ಈ ಥರ ಬೆಳೀತಾ ಇದೆ. ಇಲ್ಲಿಗೂ ಜಸ್ಟ್ 100 ಫೀಟ್ ರೋಡ್ ಏನಿದೆಯಲ್ಲ, ಅದು ಮಾತ್ರ ಇದಾಗಿರೋದು. ಸೊ ನಿಮಗೆ ಈ ಲೇಔಟಲ್ಲಿ ಮೊನ್ನೆ ಕೂಡ ಆಕ್ಷನ್ ಕೂಡ ಬಂದಿದ್ದು KHB ಅವ್ರದ್ದು. ಓಕೆ, ಕೆನ್ ಯು ಸಿ ದಿಸ್? ಗದಗ್ ಜಿಲ್ಲೆ ಸಾಯಿಬಾಬಾ ದೇವಸ್ಥಾನ ಹಿಂಭಾಗ ಬೆಟಗೇರಿ ಬಡಾವಣೆ ಮೂಲೆ ನಿವೇಶನಗಳು ಅಂತೇಳಿ. ಈ ಎಲ್ಲ ಕಾರ್ನರ್ ಸೈಟ್ಗಳು ಮಿನಿಮಮ್ 24,000 ಪರ್ ಸ್ಕ್ವೇರ್ ಮೀಟ್ರಲ್ಲಿ ಬೇಸಿಕ್ ಪ್ರೈಸ್ ಇತ್ತು. ಒಂದು 3-4 ಜನ ತೊಗೊಂಡಿದ್ದಾರೆ, ತುಂಬ ಜನ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ. ಅದರಲ್ಲಿ ಸೈಟ್ ನಂಬರ್ 425 ಕೂಡ ಇತ್ತು. ಇದ್ರ ಹಿಂದಿಂದ ನಮ್ಮದು 24 ಸೇಲ್ಗಿರೋದು. ಸೊ ನೀವು ಡಿಸ್ಕ್ರಿಪ್ಷನ್ ಒಳಗಡೆ ಹೋದರೆ ನಾನು ನೀಟಾಗಿ ಹಾಕಿದ್ದೀನಿ. ಇಟ್ಸ್ ಕಾಲ್ಡ್ ಈ ಡೀಟೇಲ್ಸು 424 ಕಾರ್ನರ್ ಸೈಟ್ 40x40. ಟೋಟಲ್ ನಿಮಗೆ 1600 ಅಡಿ ಮೇಲೇನೋ ಸ್ವಲ್ಪ ಬರುತ್ತೆ. 2000 rupees ಪರ್ ಸ್ಕ್ವೇರ್ ಫೀಟ್ ನಮ್ಮ ಸಬ್ಸ್ಕ್ರೈಬರ್ಗೆ ಇದು. ಅಂದರೆ ಗೌರ್ಮೆಂಟ್ಗಿನ 300 ರೂಪಾಯಿ ಕಮ್ಮಿ ರೇಂಜಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾರಾದರೂ ಇದ್ದರೆ ಮಾಡಿ. ದಿಸ್ ಓನ್ಲಿ ವ್ಯಾಲಿಡ್ ಓನ್ಲಿ ಟಿಲ್ ಡಿಸೆಂಬರ್ ಅಷ್ಟೇ. ಡಿಸೆಂಬರ್ ಆದಮೇಲೆ ಪ್ರೈಸ್ 2,500 ಆಗಿಬಿಡುತ್ತೆ ನಮ್ಮ ಕಡೆಯಿಂದನೇ. ಈ ವಿಡಿಯೋ ನೀವು ಡಿಸೆಂಬರ್ ಎಂಡ್ವರೆಗೂ ನೋಡ್ತಾ ಇದ್ರೆ ಯಾರಾದರೂ ಕಮೆಂಟ್ ಆಗೋರು ಬರ್ಬೋದು. ಸೊ ಈ ಜಿಯೋ ಟ್ಯಾಗನ್ನು ಮೊನ್ನೆ ಲಾಸ್ಟ್ ಟೈಮ್ ಆಕ್ಷನ್ ಇದ್ದಾಗ KHB ಅವರು ಹಾಕಿದ್ರು. ಓಕೆ, ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈ ಸೈಟ್ ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬ್ಲೂ ಕಲರ್, ಇದು 25. ಇದರ ಆಪೋಸಿಟ್ ಬರೋದು 24. ಐ ಆಮ್ ಸಾರಿ. ಓಕೆ, ಅದರ ಆಪೋಸಿಟ್ ಬರುತ್ತೆ 24. ಸೇಮ್ ಡೈಮೆನ್ಷನ್ ಆಲ್ಮೋಸ್ಟು, ಲೈಕ್ ಏನೋ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್, ಐ ಮೀನ್ ಹಿಂದೆ ಮುಂದೆ ಸ್ವಲ್ಪ ಅಷ್ಟೇ. ಇದು ನೀವು 24. ಓಕೆ, ಸೊ ಇಲ್ಲಿ ಬರೋದು 24. ಇಲ್ಲಿಂದ ಇಲ್ಲಿಗೆ ಔಟರ್ ರಿಂಗ್ ರೋಡ್ಗೆ ಜಸ್ಟ್ ಎಷ್ಟು ಒಂದು 200 ಅಡಿ ದೂರದಲ್ಲಿದೆ ಅಷ್ಟೇ. ಓಕೆ, ಇದು ದೊಡ್ಡ ಔಟರ್ ರಿಂಗ್ ರೋಡು. ಇದ್ರದ್ದು ರಿಯಲ್ ಪಿಕ್ಚರ್ಸ್ ಇನ್ನೂ ನನ್ನ ಹತ್ರ ಇಲ್ಲ. ಯಾರಾದರೂ ಗದಗವ್ರು ಇದ್ದರೆ ಅಲ್ಲಿ ಏನಾದರೂ ಹೋದರೆ ಒಂದು ವೀಡಿಯೋ ಕಳಿಸಿ. ತುಂಬ ಚೆನ್ನಾಗಾಗಿದೆ, ಎಲ್ಲ ಡೆವಲಪ್ಮೆಂಟ್ ಸಗದ ಮಾಡಿದ್ದಾರೆ. ಇದು ಫೇಸ್ 1 ಬರುತ್ತೆ. ಓಕೆ, ಇದು 2 ಬರುತ್ತೆ. ಓಕೆ, ಇದು ಬೆಟಗೇರಿ KH ಲೇಔಟ್ ಅಂತೇಳಿ ಗದಗಲ್ಲೇ ಬರುತ್ತೆ. ಸೊ 2000 rupees ಪರ್ ಸ್ಕ್ವೇರ್ ಫೀಟ್ ಟಿಲ್ ಡಿಸೆಂಬರ್. ಅದಾದಮೇಲೆ ಬಂದರೆ 2500 rupees ಪರ್ ಸ್ಕ್ವೇರ್ ಫೀಟ್. ನನ್ನ ಕಡೆಯಿಂದ ಇದು ನಮ್ಮದೇ ಸೈಟು, ನಮ್ಮ ತುಂಬ ಬೇಕಾದವ್ರ ಸೈಟು. ಯು ಕ್ಯಾನ್ ಕಾಲ್ ಮೀ. ಬಟ್ ಅದು ನೀವು ಕಾಲ್ ಮಾಡೋಕ್ಕಿಂತ ಮೊದಲು ಈ ಚೆಕ್ಕಿನೆಲ್ಲ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಿ. ಓಕೆ, ಅಲ್ಲಿ ಹೋಗಿ ನೋಡಿಬಿಟ್ಟು ನಿಮ್ಗೆ ಲೈಕ್ ಆದರೆ ಫ್ಯಾಮಿಲಿ ಅವರಿಗೆ ತೋರಿಸಿ. ಲೋನ್ ಆಗುತ್ತೆ. ಖಾತಾ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಟು ರಿಜಿಸ್ಟ್ರೇಷನ್ನು. ಲೋನ್ ಬೇಕಂದರೆ ಲೋನು ತೊಗೋಬೋದು. ನಮ್ಮದು ಕೂಡ ಇದ್ರ ಮೇಲೆ ಲೋನ್ ಇದೆ, ಈ ಸೈಟ್ದು ಲೋನ್ ಇದೆ. ಅದನ್ನು ಕೂಡ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ಜೊತೆ ವರ್ಕ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಓಕೆ, ಔಟರ್ ರಿಂಗ್ ರೋಡ್ ಬಂದಿದೆ. ಓಕೆ, ಸೊ ನೀವು ಸಾಯಿಬಾಬಾ ಟೆಂಪಲಿಂದ ಏನಾದರೂ ಹೋಗಬೇಕು ಅಂತಂದರೆ ಐ ವಿಲ್ ಜಸ್ಟ್ ಶೋ ಯು ದ್ಯಾಟ್ ಯಾವ ಥರ ಬೆಳವಣಿಗೆ ಆಗಿದೆ ಅಂಥೇಳಿ. ತುಂಬ ಹಳೇ ಇದಿದೆ. ದಿಸ್ ಇಸ್ ಸಾಯಿಬಾಬಾ ರೋಡ್, ಸಾಯಿಬಾಬಾ ಟೆಂಪಲ್. ಇಲ್ಲಿಂದ ಬಂದರೆ ಜಸ್ಟ್ ಒಂದು 150 ಮೀಟ್ರ್ ಬರಬೇಕಷ್ಟೇ, ತುಂಬ ದೂರ ಏನೂ ಬೇಕಾಗಿಲ್ಲ. ಒಂದು 150 ಮೀಟ್ರ್ ಬಂದರೆ ನಮಗೆ ಈ ಲೇಔಟ್ ಸಿಗ್ಬಿಡುತ್ತೆ. ಸೊ ಈ ಕಡೆ ಹೋದರೆ ಪಂಚಾಕ್ಷರಿ ನಗರ, ರಾಜೀವ್ ಗಾಂಧಿ ನಗರ, ಇದು KHB ಲೇಔಟು.
ಈ ಡಬಲ್ ರೋಡೇ KH ಲೇಔಟ್ ಎಂಟ್ರಿ. ಇದ್ರ ಒಳಗಡೆ ಹೋದರೆ ನಿಮ್ಗೆ ಈ ಥರ ಕಾಣುತ್ತೆ. ಇದು ಫೇಸ್ 1 ಔಟರ್ ರಿಂಗ್ ರೋಡ್ ಒಳಗಡೆ ಬರುವಂಥ ಜಾಗ ಇದು. ಓಕೆ, ಸೊ ಯಾವ ಥರ ಮನೆ ಆಗಿದೆ ನೋಡಿ. ಈ ಜಾಗದಲ್ಲಿ ನಿಮಗೆ ಬೇಕಂದ್ರೆ 3,000, 2,500, 3,000 ಮೇಲೆ ಹೇಳ್ತಾರೆ. ಆ ಕಡೆ ಇನ್ನೂ ಒಂದು ಮನೆ ಆಗಿಲ್ಲ ಅಂತ ಹೇಳಿ ನಿಮಗೆ ಆ ಥರ ಪ್ರೈಸ್ ಸಿಗ್ತಾ ಇದೆ. ಇದೆ ಈ ಮನೆ ದಾಟದ್ಮೇಲೆ ನಾವು ಔಟರ್ ರಿಂಗ್ ರೋಡ್. ಇದು ರಿಂಗ್ ರೋಡ್ ಈ ಕಡೆ ಬರುವಂಥ ಜಾಗ ಇದು. ಈ ಮನೆನೂ ಕೂಡ ಗೂಗಲಲ್ಲಿ ಕಾಣುತ್ತೆ, ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ರಿಂಗ್ ರೋಡ್. ಈಗ ನಾನು ಎಕ್ಸಾಕ್ಟ್ಲಿ ನೋಡಬೇಕು ಅಂತಂದರೆ ಈ ಮನೆ ಮುಂದ್ಗಡೆ ಇದ್ದೀನಿ, ಒಂದು ಮನೆ ಮುಂದ್ಗಡೆ ಇದ್ದೀನಿ. ಓಕೆ, ಸೊ ಇದನ್ನು ಗೂಗಲಲ್ಲಿ ತೋರಿಸ್ತೀನಿ. ನಾನು ಮಾಡ್ತಾ ಇರೋ ಸೈಟ್ ಬೆಲ್ ಬರುತ್ತೆ ಅಂತಂದರೆ ಈ ಲೈಟಿಂಗ್ ಕಂಬ ಏನಿದೆಯಲ್ವಾ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಹಿಂಗೆ ಒಳಗಡೆ ಬಂದರೆ ಈ ಫಸ್ಟ್ ಲೈಟಿಂಗ್ ಕಂಬದ ಎದುರುಗಡೆ ಬರುವಂಥ ಸೈಟೇ ನಮ್ಮದು. ಸೊ ಇಫ್ ಐ ಕ್ಲೋಸ್ ದಿಸ್ ಲೈವ್ ಇಮೇಜ್, ಇಫ್ ಯು ಸಿ, ನಾನು ಇದುವರೆಗೂ ನಿಂತಿದ್ದು ಈ ಬಿಲ್ಡಿಂಗ್ ಎದುರುಗಡೆನೆ. ಈಗ ನಮ್ಮ ಸೈಟು ಡೈಗ್ನಲಿ ಆಪೋಸಿಟ್ ಈ ರೋಡ್ ಕ್ರಾಸ್ ಆದಮೇಲೆ ಇಲ್ಲಿ ಬರುತ್ತೆ. ದಿಸ್ ಇಸ್ ದ ಸೈಟ್. ಸೊ ಯಾರಾದರೂ ಬೇಕಾದರೆ ಲೊಕೇಶನು, ಡೀಟೇಲ್ಸು, ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ. ನೋಡಿಬಿಟ್ಟು ಸೈಟ್ ವಿಸಿಟ್ ಮಾಡಿಕೊಂಡು ಡೈರೆಕ್ಟಾಗಿ ಕಾಲ್ ಮಾಡಿ. ಸೈಟ್ ನಂಬರ್ ಬಂದುಬಿಟ್ಟು 424 ಅಂತ ಹೇಳಿ, 40/40 ಸೌತ್ ವೆಸ್ಟ್ ಕಾರ್ನರ್ ಸೈಟು. ಇದು ಸೌತ್ ವೆಸ್ಟ್ ಗೈಸ್, ಜಸ್ಟ್ ರಿಮೆಂಬರ್ ದಿಸ್ ಇಸ್ ದ ಸೈಟ್. ಓಕೆ, ದಿಸ್ ಇಸ್ ಅ ಸೌತ್ ವೆಸ್ಟ್ ಕಾರ್ನರ್ ಸೈಟ್ 40/40. ಸೊ ಹಾಗಾಗಿ ನಿಮಗೆ ಮಾರ್ಕೆಟ್ಗೆ ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದೀನಿ, ಗೈಡ್ಲೈನ್ಸ್ ವ್ಯಾಲ್ಯೂಗೆ ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದೀನಿ. ಓಕೆ, ತುಂಬ ಹತ್ತಿರದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್.